ನಾಗರಾಜ್ ಯಾದವ್ ಅವರೇ, ಪಕ್ಷದಿಂದ ಉಚ್ಚಾಟನೆ ನಾವೇನು ಕೇಳಬೇಕಾಗಿಲ್ಲ, ನಿಮ್ಮ ಕಾರ್ಯಕರ್ತರಿಗೆ ನೀವು ಹೇಳ್ಕೊಂಡ್ರೆ ಸಾಕು. ಇವರು ನಮ್ಮ ಸರ್ಕಾರದ ನಮ್ಮ ಸಹಕಾರ ಇಲಾಖೆಯ ಸಚಿವರಾಗಿದ್ದಂಥವರು. ಅಧಿವೇಶನದ ಮೊದಲನೇ ದಿನ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಿರುವಾಗ ಯಾಕೆ ಅಂತ ಕೇಳೋ ಅಧಿಕಾರ ರಾಜ್ಯದ ಜನರಿಗಿಲ್ವಾ? ಕೇಳಲಿ, ಬೇಡ ಅಂತ ಹೇಳಲೇ ಇಲ್ಲ. ತಿಳ್ಕೋಬೇಕು ಅಂದಾಗ ತಾಳ್ಮೆ ಇದ್ದರೆ ಸಾಕು ಅಂತ ತಿಳ್ಕೊ. 24 ತಾಸು ಆಯಿತು, ಓಕೆ ಫೈನ್, ಇರಲಿ. ಈಗ ಮಾತಾಡ್ತಾ ಇರ್ತಾಯಿದ್ರು. ಈಗ ನೋಡಿ, ಇಷ್ಟು ದಿನ 2 ದಿನ ಹಿಂದೆಗಡೆ ನಿನ್ನೆಯಿಂದ ಮಾತಾಡ್ತಾ ಇದ್ದ ವಿಚಾರ ಡೆಲ್ಲಿಯಲ್ಲಿ ಏನಾಯಿತು ಅದಕ್ಕೋಸ್ಕರ ಮಾತಾಡ್ತಾರೆ. ಈಗ ರಾಜಣ್ಣ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋ ಷಡ್ಯಂತ್ರ ಇದೆ ಅಂತ ಹೇಳಿದ್ರು. ಹೀಗೆ ವಿಚಾರ ಹಾಗೇನೋ ಇದ್ದರೆ ಷಡ್ಯಂತ್ರ ವಿಚಾರ ಅವರೇ ಬಂದು ಹೇಳಬೇಕಾಗ್ತದೆ. ಯಾಕಂದರೆ ಅವರು ಹೇಳಿದ ಮಾತುಗಳಿಗೆ ನಾನೊಬ್ಬ ಪಕ್ಷದ ವಕ್ತಾರನಾಗಿ ಅದಕ್ಕೆ ನಾನು ಜಸ್ಟಿಫೈ ಮಾಡ್ಕೊಳ್ಳೋದಿಲ್ಲ. ನನಗೆ ಗೊತ್ತಿರೋ ಮಾಹಿತಿನ ನಾನು ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ಹೇಳೋದಂತಂದರೆ ನಮ್ಮಲ್ಲಿ ಯಾವುದೇ ಷಡ್ಯಂತ್ರಗಳಿಲ್ಲ ಅಂತ ವಿಚಾರ ಹೇಳ್ತೀನಿ. ಅವರೇ ಮಾಡಿದಂಥ ಸ್ವಯಂಕೃತ ಅಪರಾಧಗಳಿಗೋಸ್ಕರ ಅವತ್ತು ಬೆಲೆ ತಟ್ಟಬೇಕಾಗಿರ್ತಕ್ಕಂಥದ್ದು ಸಾರ್ವಜನಿಕ ಗೊತ್ತಿರತಕ್ಕಂಥ ವಿಚಾರಗಳು. ಯಾಕೆ ಅಂದರೆ ಒಂದು ನ್ಯಾಷನಲ್ ಪಾರ್ಟಿ ಆಗಿರ್ತಕ್ಕಂಥದ್ದು ಹಲವಾರು ವರ್ಷಗಳ ದೇಶದಲ್ಲಿ ಆಡಳಿತ ನಡೆಸಿದಂಥ ಪಕ್ಷಕ್ಕೆ ಇರ್ತಕ್ಕಂಥ ಒಂದು ಕಟ್ಟುಪಾಡುಗಳಿರ್ತವೆ. ಒಂದು ಕಡೆ ಇಂಟರ್ ಪಾರ್ಟಿ ಡೆಮೋಕ್ರಸಿ ಇರ್ತದೆ, ಇನ್ನೊಂದು ಕಡೆ ಇಂಟರ್ ಪಾರ್ಟಿ ಡಿಸಿಪ್ಲಿನ್ ಇರ್ತದೆ. ಅದನ್ನು ಯಾರೇ ವ್ಯಕ್ತಿ, ಎಂಥದೇ ವ್ಯಕ್ತಿ, ಸಣ್ಣ ಕಾರ್ಯಕರ್ತರಿಂದ ಹಿಡಿದು ಸ್ವಂತ ಅಭಿಪ್ರಾಯಗಳಿದ್ರೆ ಮಾತಾಡಕ್ಕೆ ಹೋಗ್ಬೇಡಿ, ಅದನ್ನು ಸುಮ್ಮನಿರಿ ಅಂತ. ಹಂಗಲ್ಲ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಸ್ವಂತ ಅಭಿಪ್ರಾಯಗಳ ವಿಚಾರಕ್ಕಿಂತ ಹೆಚ್ಚಾಗಿ ಪಕ್ಷದ ವಿಚಾರಗಳೇ ನಿಮ್ಗೆ ಏನಾದರೂ ಸಲಹೆ ಸೂಚನೆಗಳು ವಿಚಾರ ಭೇದ ಭಾವಗಳಿದೆ, ದಯವಿಟ್ಟು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಅಂತ ಹೇಳ್ತಕ್ಕಂಥದ್ದು ಬೇಸಿಕ್ ನಾಲೆಜ್ ಆಫ್ ಎನಿ ಪಾಲಿಟಿಷಿಯನ್ ಹೂಸ್ ಇನ್ ಕಾಂಗ್ರೆಸ್. ದಟ್ಸ್ ವಾಟ್ ವಿ ಹ್ಯಾವ್ ಸೀನ್. ವಿ ಆರ್ ನಾಟ್ ಬಿಲಾಂಗಿಂಗ್ ಟು ಎನಿ ಅದರ್ ಪೊಲಿಟಿಕಲ್ ಪಾರ್ಟಿ ಲೈಕ್ BJP ಆರ್ JDS ಹೂ ಡಸಂಟ್ ಕೇರ್ ಫಾರ್ ಎನಿಥಿಂಗ್ ವಿಚಾರ ಅಲ್ಲ. ಕಾಂಗ್ರೆಸ್ಸಲ್ಲಿ ಇವತ್ತಿನ ದಿವಸ ಹೇಳ್ತಾ ಇದ್ವಿ, ಡಿಸಿಪ್ಲಿನ್ ಇರಬೇಕು ಅಂತ ಆಗ್ತದೆ. ವಿಚಾರಧಾರೆಗಳು ಕೇವಲ ಒಂದು ವಿಚಾರಕ್ಕೆ ಯಾವುದೇ ಹೈಕಮಾಂಡ್ ಈ ರೀತಿ ಕಟ್ಟುನಿಟ್ಟ ಕ್ರಮಗಳನ್ನು ಕೈಗೊಳ್ಳಲ್ಲ. ಒಂದು ಸೀರೀಸ್ ಆಫ್ ಎಪಿಸೋಡ್ಸ್ ಆಗಿರ್ತಕ್ಕಂಥದ್ದನ್ನು ಎಲ್ಲವೂ ಕಾಗ್ನಿಷನ್ ತಗೊಳ್ತಾರೆ. ನಿಮಗೆ ಗೊತ್ತಿದೆ, DCMಗಳ ವಿಚಾರ ಇರ್ಬೋದು, ಇನ್ನೊಂದು ವಿಚಾರಗಳದು ಸುರ್ಜೇವಾಲ ಅವರು ಕರೆಸಿ ಮಾತಾಡಿರೋದು, ವೇಣುಗೋಪಾಲ್ ಕರೆಸಿ ಮಾತಾಡಿರೋದು ಎಲ್ಲವನ್ನೂ ಕೂಡ ಅಡ್ವೈಸರಿ ಕೊಟ್ಟಿದ್ದಾರೆ ಅವರಿಗೆ. ಯು ಶುಡ್ ಕರೆಕ್ಟ್ ಯುವರ್ ಸೆಲ್ಫ್. ಯು ಕೀಪ್ ಆನ್ ಗೋಯಿಂಗ್ ಆನ್ ಅಂಡ್ ಡ್ಯಾಮೇಜಿಂಗ್ ದ ಪಾರ್ಟಿ ಅಂದರೆ ಹೂ ವಿಲ್ ಟಾಲರೇಟ್? ನೋಬಡಿ ವಿಲ್ ಟಾಲರೇಟ್. ಅವರ ಉದ್ದೇಶ ರಾಹುಲ್ ಗಾಂಧಿ ವಿರುದ್ಧ ಯಾಕೆ ಉಪಮುಖ್ಯಮಂತ್ರಿ ಆಗಿರಬೇಕು, ಇನ್ನೂ 3 ಜನ ಉಪಮುಖ್ಯಮಂತ್ರಿಗಳು, ಹಲವಾರು ಹೇಳಿಕೆಗಳು. ರಣದೀಪ್ ಸಿಂಗ್ ಸುರ್ಜೇವಾಲಾ ಯಾಕೆ ಬಂದು ಶಾಸಕರು ನಾನು ಹೇಳ್ತಾ ಇದ್ದೀನಿ, ನಾನು ಒಂದ್ಸಲ ನನ್ನ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ, ಮುಗಿಸ್ತೀನಿ ನಾನು ಮಾತಾಡ್ಕೊಂಡು ನಮ್ಮಲ್ಲಿ ವೀಕ್ಷಕರಿಗೆ ಹೇಳಿ. ನಾನು ಒಂದು ಸ್ವಲ್ಪ ಅನ್ಕಂಫರ್ಟ್ ಆಗಬಹುದು ಅದು, ಬಟ್ ನನಗೆ ಅನ್ಕಂಫರ್ಟಬಲ್ ಆಗಲ್ಲ. ನಾನೇ ಹೇಳ್ತಾ ಇದ್ದೀನಿ ವಿಚಾರಗಳನ್ನ. ನಮ್ಮಲ್ಲಿ ಒಂದು ಕೆಲವು ಡಿಸಿಪ್ಲಿನ್ ಮಾನದಂಡಗಳಿರ್ಬೇಕು, ಅದನ್ನ ಪಾಲನೆ ಮಾಡಬೇಕಾಗಿರೋದು ಎಲ್ಲ ಕಾರ್ಯಕರ್ತರ ಕೆಲಸ ಅಲ್ವಾ? ಕಾರ್ಯಕರ್ತರ ಮುಖ್ಯಮಂತ್ರಿಗೂ ಅನ್ವಯ ಆಗ್ತದೆ, ಪಾರ್ಟಿಲಿ ಎಲ್ಲರಿಗೂ ಅನ್ವಯ ಆಗ್ತದೆ. ಅವರು ಆ ರೀತಿಯಲ್ಲಿ ನಡ್ಕೊಂಡಾಗ 1 ಅಲ್ಲ 4 ಸಲ ಅವ್ರಿಗೆ ಹೇಳಿರ್ತಾರೆ. ಆಗಿರ್ತಕ್ಕಂಥ ವಿಚಾರ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಒಂದು ಕಾರಣಕ್ಕೆ, ಈ ಸ್ಪೆಸಿಫಿಕ್ ಕಾರಣಕ್ಕೆ ಮಾಡಿದ್ರು ಅಂತ ತಗೊಳ್ಳೋದು ಬೇಡ. ನಾವು ಇಂಡಿಸಿಪ್ಲಿನ್ ಟಾಲರೇಟ್ ಮಾಡಲ್ಲ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಸ್ಪಷ್ಟವಾಗಿ ತೋರಿಸಿರ್ತಕ್ಕಂಥದ್ದು. ಡೋಂಟ್ ಟೇಕ್ ಹೈಕಮಾಂಡ್ ಫಾರ್ ಗ್ರಾಂಟೆಡ್ ಆರ್ ಲೈಟ್ ಅಂತಕ್ಕಂಥ ವಿಚಾರಗಳನ್ನ ಹೇಳ್ತಾ ಇದ್ದೀವಿ. ನಾವು ದೇಶದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಅಂತ ಹೇಳೋಣ, ಈ ಮತಗಳತನದ ಬಗ್ಗೆ ಮಾತಾಡೋದು. ದೇಶದಲ್ಲಿ ರಾಹುಲ್ ಗಾಂಧಿ ಹೋರಾಟ ಮಾಡ್ತಾ ಇದ್ರಲ್ಲ, ನಿನ್ನೆ ಅವರು ದೆಹಲಿಯಲ್ಲಿ ಹೋರಾಟ ಮಾಡ್ತಾರೆ. 300 ಜನ ಲೋಕಸಭಾ ಸದಸ್ಯರು ಬಂದು ಹೋರಾಟ ಮಾಡ್ತಾರೆ, ಸಂಸದರು ಬಂದು ಹೋರಾಟ ಮಾಡ್ತಾರೆ ಅಂತಂದರೆ ಎಷ್ಟು ಸೀರಿಯಸ್ ಆಗಿರ್ಬೇಕಂತ ಆಲೋಚನೆ ಮಾಡಿ ನೋಡಿ. ಇದನ್ನು ಎಲ್ಲ ಅಪೋಸಿಷನ್ ಪಾರ್ಟೀಸ್ ಒಗ್ಗೂಡಿ ಇವತ್ತಿಂದ ಹೋರಾಟಗಳನ್ನು ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಅದನ್ನು ಡೈಲ್ಯೂಟ್ ಮಾಡಲಿಕ್ಕೆ ಯೋಚನೆ ಮಾಡಿದಾಗ, ರಾಹುಲ್ ಗಾಂಧಿ ಅವರು ಮಾಡ್ತಾ ಇರೋದು ಕೇವಲ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಬೇಕು ಅಂತಲ್ಲ, ಈ ದೇಶದ ಸಂವಿಧಾನವನ್ನು ಉಳಿಸಬೇಕು, ಈ ದೇಶ ಪ್ರಜಾತಂತ್ರ ವ್ಯವಸ್ಥೆಯನ್ನು ಉಳಿಸಬೇಕು ಅಂತ ಮಾಡ್ತಾ ಇರಬೇಕಾದ್ರೆ ಒಬ್ಬ ಕಾಂಗ್ರೆಸ್ಸಿನಾಗಿ ನಿನ್ನ ಕರ್ತವ್ಯ ಏನು ಅಂತ ನಾವು ಆಲೋಚನೆ ಮಾಡಬೇಕು, ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ. ಆದರೆ ನಾನು ಹೇಳ್ತೀನಿ, ರಾಜಣ್ಣ ಅವರು ಒಂದು ಶೋಷಿತ ವರ್ಗದಿಂದ ಬಂದು ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೆದ್ದಿರಬೇಕಾದ್ರೆ ಇದು ಒನ್ ಆಫ್ ದ ಫೈನೆಸ್ಟ್ ಪಬ್ಲಿಕ್ ಲೀಡರ್ ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ, ಜನನಾಯಕನಾಗಿದ್ದಾರೆ. ಆದರೆ ವಿಚಾರ ಎಲ್ಲೋ ಒಂದು ಕಡೆ ಎಡವಿದ ಸಂದರ್ಭದಲ್ಲಿ ಈ ವಿಚಾರಗಳು ಆಗಬಾರ್ದು. ಇದನ್ನೇ ನಾವು ಸರಿ ಮಾಡದೇ ಇದ್ರೆ ಇವಾಗ ಮುಂದಿನ ಎಲ್ಲ ಲೀಡರ್ಗಳಿಗೆ ಮಾತಾಡ್ಲಿಕ್ಕೆ ಹೋಗ್ತಾರೆ. ಒಂದು ಸುದ್ದಿ ಒಂದು ಮೆಸೇಜ್ ಹೋಗಬೇಕಾಯಿತು, ಮೆಸೇಜ್ ವಿಲ್ ಗೋ, ಹೈಕಮಾಂಡ್ ವಿಲ್ ನಾಟ್ ಟಾಲರೇಟ್ ಇಂಡಿಸಿಪ್ಲಿನ್ ಅಂತ ಒಂದು ಕಡೆ. ಎರಡನೇ ಕಡೆ ಹೇಳಬೇಕು ಅಂತಂದ್ರೆ, ರಾಜಣ್ಣ ಅವರು ಇನ್ನೊಂದು ಹೇಳ್ತಾರೆ, ರಾತ್ರಿ ಪ್ರೆಸ್ ಕಾನ್ಫರೆನ್ಸ್ ಮಾಡಕ್ಕೆ ಹೇಳ್ತಾರೆ, ನಾನು ರಾಹುಲ್ ಗಾಂಧಿಯವರ ವಿಚಾರಧಾರೆಗಳಿಗೆ ಬದ್ಧವಾಗಿದ್ದೇನೆ, ನಾನು ಆ ವಿಚಾರಕ್ಕೆ ನಾನು ಬೆಂಬಲ ಸೂಚಿಸ್ತೇನೆ ವಿಚಾರ ಕೂಡ ಹೇಳ್ತಾರೆ. ಅದನ್ನು ಯಾರು ಹೇಳ್ತಾ ಇಲ್ಲ. ಈಸ್ ನಾಟ್ ಅಗೇನ್ಸ್ಟ್ ಎನಿಬಡಿ ಆಸ್ ಪರ್ಸನಲಿ ಆಸ್ ಸಚ್. ಆದರೆ ಇವತ್ತು ನಡೆದಿರೋ ಪ್ರತಿಭಟನೆಯನ್ನು ನೋಡಿದ್ರ ನೀವು? ನಾನು ನೋಡ್ತೀನಿ, ತುಂಬ ಜನ ಸೇರಿರ್ತಾರೆ. ನಾನು ಹೇಳ್ತಾ ಇದ್ದಿಲ್ಲ, ಒಬ್ಬ ಶೆಡ್ಯೂಲ್ಡ್ ಟ್ರೈಬಲ್ ಇರ್ತಕ್ಕಂಥ ಕ್ಯಾಂಡಿಡೇಟು ಹೋಗಿ ಜನರಲ್ ಗೆಲ್ಬೇಕು, ಸುಲಭ ಅಲ್ಲ ಅದು. ಶೋಷಿತ ವರ್ಗಗಳು ತುಂಬಾ ಕಷ್ಟಪಡಬೇಕು. ಒಂದು ರಾಜಕೀಯ ಶಕ್ತಿ ತಗೋಬೇಕಂದ್ರೆ ಈಸ್ ಎ ಲೀಡರ್. ಐ ಡೋಂಟ್ ಅಕ್ನಾಲೇಜ್ ಷಡ್ಯಂತ್ರದ ಹೇಳಿಕೆ. ಇಲ್ಲ ಒಂದು ನಿಮಿಷ, ಮಧುಗಿರಿಯಲ್ಲಿ ನಡೆದಿರ್ತಕ್ಕಂಥ ಪ್ರತಿಭಟನೆ ಯಾಕೆ ರಾಜೀನಾಮೆ ಕೊಟ್ಟರು ಅನ್ನೋದರ ಬಗ್ಗೆ ಸರ್ಕಾರದ ಮುಖ್ಯಸ್ಥರಾಗಿ ಇಲ್ಲಿಯವರೆಗೂ ಅಧಿವೇಶನದಲ್ಲಿ ಬರದೇ ಇರತಕ್ಕಂಥ ಹೇಳಿಕೆ, ಇದರ ಏನಿದನ್ನ ಇಲ್ಲಿ ನೋಡಿ, ಸಾರ ಏನಿದ್ರು ಇಲ್ಲಿ ನೋಡಿ, ಅದು ಜನಗಳಿಗೆ ಕೇಳತಕ್ಕಂಥ ಅಧಿಕಾರ ಇರ್ಬೋದು, ಕೇಳಲಿ. ಆದರೆ ವಿರೋಧ ಪಕ್ಷಗಳು ಅದನ್ನ ಉಪಯೋಗಿಸ್ಕೊಂಡು ರಾಜಕಾರಣಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥ ಒಪ್ಕೊಳ್ಳಲ್ಲ. ಒಂದು ನಿಮಿಷ ಕೇಳ್ಕೊಳ್ಳಿ ಸರ್, ಯಾರಿಗಿರೋದು ಅಧಿಕಾರ ಮುಖ್ಯಮಂತ್ರಿನ ಮಾಡ್ಲಿಕ್ಕಾಗಿ ತೆಗಿಲಿಕ್ಕಾಗಿ ಯಾರೇ ಹೈಕಮಾಂಡ್ ಹೇಳಿ, ಯಾರೇ ಹೇಳಿ ಒಂದು ನಿಮಿಷ ಸರ್, ಮಾಡಕ್ಕೆ ಅಧಿಕಾರ ಇರೋದು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ತೆಗಿಲಿಕ್ಕೂ ಅಧಿಕಾರ ರಾಜ್ಯದ ಮುಖ್ಯಮಂತ್ರಿಗಳಿಗೆ.
ತೆಗ್ದಿದ್ದಾರೆ. ಅವ್ರ ಉತ್ತರ ಜನ ಕೇಳಿದಾಗ ಡೆಫಿನೆಟ್ಲಿ ಅವ್ರು ಬಂದಾಗ ಒಂದು ಹೊಸ ಮಂತ್ರಿಮಂಡಲ ಮಾಡಿದಾಗ ಸದನದಲ್ಲಿ ಯಾಕೆ ಅವರನ್ನ ಪರಿಚಯಿಸ್ತಾರೆ? ಸದನದ ಮೂಲಕ ರಾಜ್ಯಕ್ಕೆ ಪರಿಚಯ ಮಾಡತಕ್ಕಂಥದ್ದು. ಹಾಗೆಯೇ ಒಬ್ಬ ಮಂತ್ರಿಮಂಡಲದಿಂದ ಯಾರನ್ನೋ ಕೈ ಬಿಟ್ಟಾಗ, ರಾಜೀನಾಮೆ ಕೊಟ್ಟಾಗ, ಅಥವಾ ಈ ರೀತಿಯ ವಿಪರೀತ ಪರಿಸ್ಥಿತಿಯಲ್ಲಿ ವಿಪರೀತ ಕ್ರಮಗಳನ್ನು ತೆಗೆದುಕೊಂಡಾಗ ಸದನದ ಮೂಲಕ ಅದು ಜನರಿಗೆ ತಲುಪಬೇಕಾಗಿರ್ತಕ್ಕಂಥದ್ದು ಅಗತ್ಯತೆ, ಸಂವಿಧಾನಾತ್ಮಕ ಅಗತ್ಯತೆ ಅದು. It is a prerogative of the chief minister. He has done it. ಪ್ರೆರಾಗೇಟಿವ್ ಆಫ್ ದಿ ಚೀಫ್ ಮಿನಿಸ್ಟರ್. Yes, to appoint or remove. ಅಲ್ರಿ, ಹಂಗಲ್ಲ. ಪಾಯಿಂಟ್ ಈಸ್ ಫೈನ್. ಅದು ಅಕ್ಸೆಪ್ಟಬಲ್. ಸದನಕ್ಕೆ ಬಂದು ಹೇಳಬೇಕಾದದ್ದು ಕೂಡ ಪ್ರೆರಾಗೇಟಿವಾ? ಹೇಳಲ್ಲ ಅಂತ ಯಾರು ಹೇಳಿಲ್ಲ. ಶುಡ್ ಹ್ಯಾವ್ ಪೇಷನ್ಸ್. ಓಕೆ, ಯಾವಾಗ ಹೇಳ್ತಾರೆ ಅವಾಗ ಕೇಳಿಸ್ಕೊಳ್ಳಿರಂತೆ, ಸುಮ್ಮನಿರಿ ಅಂತ ಹೇಳ್ತಾ ಇದ್ದಾರೆ ನಾಗರಾಜ್ ಯಾದವ್ ಅವರು. ಬೇಸಿಕಲಿ ಸ್ಕೈ ಇಸ್ ನಾಟ್ ಗೋಯಿಂಗ್ ಟು ಫಾಲ್ ಡೌನ್. ಆಕಾಶ ಬೀಳುತ್ತಾ? ಕೆ ಎನ್ ರಾಜಣ್ಣ ಅವ್ರನ್ನ ಸಚಿವ ಸಂಪುಟದಿಂದ ಯಾಕೆ ಕೈ ಬಿಡಲಾಯಿತು ಅಂತ ಮುಖ್ಯಮಂತ್ರಿಗಳು ಏನಾದ್ರು ಹೇಳದೆ ಹೋದ್ರೆ ಏನು ಆಕಾಶ ತಲೆ ಮೇಲೆ ಬೀಳುತ್ತಾ? ದಿಸ್ ಇಸ್ ದ ಕ್ವಶನ್ ಆಫ್ ನಾಗರಾಜ್. ದಟ್ ಇಸ್ ನಾಟ್ ದ ವೇ ಐ ಆಮ್ ಟೆಲಿಂಗ್ ಯು. ಅಂದ್ರೆ ನೀವು ಅದನ್ನ ಇಂಗ್ಲಿಷ್ನಲ್ಲಿ ಹೇಳಿದ್ ಕನ್ನಡದಲ್ಲಿ ಹೇಳಿದ್ರೆ, ಕನ್ನಡದಲ್ಲಿ ನಾನು ಹೇಳ್ತೀನಿ ಕೇಳಿ. ನೀವು ಈಗಲೇ ಹೇಳಿ, ನಾಳೆನೇ ಹೇಳಿ, ಇಮಿಡಿಯೇಟ್ ಆಗಿ ಹೇಳಿ. ಯಾಕೆ ಹೇಳಬೇಕು? ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಯಾವುದು ಸದನದಲ್ಲಿ ಚರ್ಚೆ ಆಗೋ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರಾ ಬಿಜೆಪಿ ಅವರು? ಏನು ಚರ್ಚೆ ಮಾಡ್ತಾ ಇದ್ದಾರೆ ಅವರು? ಯಾವ ವಿಚಾರಗಳು ತಗೊಂಡು ಚರ್ಚೆ ಮಾಡ್ತಾ ಇದ್ದಾರೆ ಅವರು? ಬಟ್ ಈಗ ಅವ್ರು ಏನು ಹೇಳಿದ್ರು ಷಡ್ಯಂತ್ರ ಅಂದ್ರೆ ಅದು ನೇರವಾಗಿ ಅದನ್ನ ನೀವು ಅವರನ್ನೇ ಕೇಳಬೇಕಾಗ್ತದೆ. ಅಲ್ರಿ, ಅದು ನೇರವಾಗಿ ಕೆಪಿಸಿಸಿ ಅಧ್ಯಕ್ಷರಿಗೆ ಹೇಳಿಲ್ಲ ಅವರು ಹಾಗಂತ. ಮತ್ತೆ ಯಾರ ವಿರುದ್ಧ ಷಡ್ಯಂತ್ರ? ನೋಡ್ರಿ, ಕಾಂಗ್ರೆಸ್ ಹೈಕಮಾಂಡ್ ಕ್ರಮ ತೆಗೆದುಕೊಳ್ತು. ಕೆಲ ಶಾಸಕರು ಇಲ್ಲಿಂದ ಪತ್ರ ಬರೆದ್ರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ. ಅದರಲ್ಲೇನು ಬಿಜೆಪಿ JDS ಇನ್ವಾಲ್ವ್ ಇರಲಿಲ್ಲ, ಅಥವಾ ಅದರಲ್ಲೇನು ಮೀಡಿಯಾಗಳೇನು ಆರೋಪಗಳನ್ನ ಹೇಳಿಲ್ಲ. ಈಗ ರಾಜಣ್ಣ ಹೇಳ್ತಿದ್ದಾರೆ ಯಾರ ವಿರುದ್ಧ? ಅದು ನೇರವಾಗಿ ನನಗನ್ಸುತ್ತೆ ಅದು ಕೆಪಿಸಿಸಿ ಅಧ್ಯಕ್ಷ. ನನ್ನ ಅನಿಸಿಕೆ ಅಲ್ಲ. ಮತ್ತೆ ಈಗ ಯಾರು ಬಿಜೆಪಿ ಅವರು JDS ನವರು ರಾಜೀನಾಮೆ ಕೊಡಿಸಿದ್ರು? ಅವರು ಹೇಳಿಲ್ಲ ನಿಮಗೆ. ನಾನು ಹೇಳ್ತಾ ಇದ್ದೀನಿ, ಷಡ್ಯಂತ್ರ ಅನ್ನೋ ಪದ ಯೂಸ್ ಮಾಡಿರ್ಬೇಕಾದ್ರೆ ರಾಜಣ್ಣನೇ ಕ್ಲಾರಿಫೈ ಮಾಡಬೇಕಾಗ್ತದೆ ಅನ್ನೋ ವಿಚಾರನ ಇಲ್ಲಿ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಆದರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ನಮ್ಮಲ್ಲಿ ಯಾವುದೇ ಷಡ್ಯಂತ್ರಗಳು ನಡೆದಿಲ್ಲ, ಷಡ್ಯಂತ್ರ ನಡೆಯೋ ಅವಶ್ಯಕತೆಯೂ ಇಲ್ಲ. ಒಬ್ಬ ಶೋಷಿತ ವರ್ಗದ ನಾಯಕ ಇವತ್ತು ಜನರಲ್ ಕೌನ್ಸಿಲ್ ಗೆದ್ದ ಮೇಲೆ ನಾವು ಕೊಡ್ತಕ್ಕ ಗೌರವವನ್ನು ಕೊಟ್ಟಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.